ಉತ್ತರಾಖಂಡದ ಹರಿದ್ವಾರದಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳದಲ್ಲಿ ಕೊರೋನಾ ಸ್ಫೋಟವಾಗ್ತಾಲೇ ಇದೆ. ಕೊರೋನಾ ಸೋಂಕಿತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗ್ತಾ ಇದ್ದು ಕೇವಲ 5 ದಿನಗಳ ಅಂತರದಲ್ಲಿ ಸೋಂಕಿತರ ಸಂಖ್ಯೆ 1700ಕ್ಕೆ ಏರಿಕೆಯಾಗಿದೆ. ಹರಿದ್ವಾರ ಕುಂಭಮೇಳದಲ್ಲಿ ಏಪ್ರಿಲ್ 10ರಿಂದ 14ರವರೆಗೆ ಒಟ್ಟು 1701 ಯಾತ್ರಾರ್ಥಿಗಳು ಕೋವಿಡ್ ಸೋಂಕಿಗೆ ತುತ್ತಾಗಿದ್ದಾರೆ. ವಿಶ್ವದ ಅತಿದೊಡ್ಡ ಧಾರ್ಮಿಕ ಕೂಟಗಳಲ್ಲಿ ಒಂದಾಗಿರುವಂತಹ ಕುಂಭಮೇಳದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ಸೋಂಕಿತರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವಂತ ಸಾಧ್ಯತೆ ಇದೆ. ಆದರೂ ಕೂಡ ನಿಗದಿಯಂತೆ ಕುಂಭಮೇಳವನ್ನ ಮಾಡ್ತೀವಿ, ಏಪ್ರಿಲ್ 30ರವರೆಗೆ ನಡೆಯುತ್ತೆ ಅಂತ ಅಲ್ಲಿರುವಂತಹ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಕೋವಿಡ್ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗಳು ಸ್ಪಂದಿಸ್ತಾ ಇಲ್ಲ. ಕೋವಿಡ್ ರೋಗಿಗಳಿಗೆ ಬೆಡ್ ನೀಡ್ತಾ ಇಲ್ಲ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತು ಮಾತನಾಡಿರುವಂಥ ಆರೋಗ್ಯ ಸಚಿವ ಸುಧಾಕರ್, ಖಾಸಗಿ ಆಸ್ಪತ್ರೆಗಳಲ್ಲಿ ಕೇವಲ 20ರಷ್ಟು ಮಾತ್ರ ಬೆಡ್ಗಳನ್ನು ನೀಡ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಯವರು ಏನಾದರೂ ಸಮಸ್ಯೆಗಳಿದ್ರೆ ನೇರವಾಗಿ ಬಂದು ಹೇಳ್ಬೋದು, ಇಲ್ಲಾಂದ್ರೆ ಕಳೆದ ವರ್ಷದಂತೆ ಖಾಸಗಿ ಆಸ್ಪತ್ರೆ ಮೇಲೆ ಗಂಭೀರವಾದಂಥ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಆರೋಗ್ಯ ಸಚಿವ ಎಚ್ಚರಿಕೆಯನ್ನು ಕೊಟ್ಟರು. ಕಳೆದ 15 ದಿವಸದಿಂದ ಹೇಳಿದ್ರು ಕೂಡ ಕೆಲವರು 15%, 20% ಅಷ್ಟೇ ಕೊಟ್ಟಿದ್ದೀರಿ. ಇನ್ನು ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇದೆ ಅಂತ ಹೇಳಿ ನೇರವಾಗಿ ಫಾಣಾ ಸಂಸ್ಥೆಗೂ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಖಾಸಗಿ ಆಸ್ಪತ್ರೆಗೂ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನೀವು ತಕ್ಷಣ ಎಚ್ಚೆತ್ತುಕೊಳ್ಳದೆ ಇದ್ರೆ ಕಳೆದ ವರ್ಷ ನಾವು ಯಾವ ರೀತಿ ಗಂಭೀರವಾದಂತಹ ಕ್ರಮಗಳನ್ನ ತೆಗೆದುಕೊಂಡ್ವಿ ನಿಮ್ಮ ಮೇಲೆ, ಆ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳುವಂಥದ್ದು ನಮಗೆ ಅವಶ್ಯಕತೆ. ಕೊರೋನಾ ಹರಡ್ತಾ ಇರುವಂತಹ ಕಾರಣ ದೇಶದಾದ್ಯಂತ ಇರುವಂತಹ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ವ್ಯಾಪ್ತಿಯ ಸಂರಕ್ಷಿತ ಸ್ಮಾರಕಗಳು, ಐತಿಹಾಸಿಕ ತಾಣಗಳು ಮತ್ತು ವಸ್ತು ಸಂಗ್ರಹಾಲಯಗಳಿಗೆ ಸಾರ್ವಜನಿಕರ ಪ್ರವೇಶವನ್ನು ಮೇ 15ರವರೆಗೆ ನಿರ್ಬಂಧಿಸಲಿಕ್ಕೆ ಕೇಂದ್ರ ನಿರ್ಧರಿಸಿದೆ. ಸಂಬಂಧಿಸಿದಂಥ ಪ್ರಾಧಿಕಾರದ ಅನುಮೋದನೆಯೊಂದಿಗೆ ಹೊರಡಿಸಲಾದಂಥ ಈ ಆದೇಶವು ತತ್ಕ್ಷಣದಿಂದಲೇ ಜಾರಿಗೆ ಬರಲಿದೆ ಅಂತ ಎಎಸ್ಐ ನಿರ್ದೇಶಕರು ತಿಳಿಸಿದ್ದಾರೆ. ಇನ್ನು ವಿಜಯನಗರ ಜಿಲ್ಲೆಯ ವಿಶ್ವವಿಖ್ಯಾತ ಹಂಪಿಗೆ ನಿರ್ಬಂಧವನ್ನು ಹೇರಿ ಪುರಾತತ್ವ ಇಲಾಖೆ ಆದೇಶವನ್ನು ಮಾಡಿದೆ. ಮುಂದಿನ ತಿಂಗಳು ಮೇ 15ರವರೆಗೆ ಹಂಪಿಯ ಸ್ಮಾರಕಗಳ ವೀಕ್ಷಣೆಗೆ ನಿರ್ಬಂಧವನ್ನು ಹೇರಲಾಗಿದೆ. ದೇಶದಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗ್ತಾ ಇರುವಂತಹ ಕಾರಣ ನೀಟ್ ಪಿಜಿ ಪರೀಕ್ಷೆಯನ್ನ ಮುಂದೂಡಲಾಗಿದೆ ಅಂತ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ತಿಳಿಸಿದ್ದಾರೆ. ದೇಶದಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಹೆಚ್ಚಳವಾಗ್ತಾ ಇರುವಂತದ್ರಿಂದ ಸಿಬಿಎಸ್ಇ 10ನೇ ತರಗತಿ ಹಾಗೂ 12ನೇ ತರಗತಿ ಪರೀಕ್ಷೆಯನ್ನ ಮುಂದೂಡಲಾಗಿತ್ತು. 10ನೇ ತರಗತಿ ರದ್ದಾಗಿದೆ, 12ನೇ ತರಗತಿ ಪರೀಕ್ಷೆಯನ್ನ ಮುಂದೂಡಲಾಗಿದೆ. ಇದೀಗ ನೀಟ್ ಪಿಜಿ ಪರೀಕ್ಷೆಗಳನ್ನ ಕೂಡ ಮುಂದೂಡಲಾಗಿದೆ. ಏಪ್ರಿಲ್ 18ರಂದು ಪರೀಕ್ಷೆ ನಡೆಯಬೇಕಾಗಿತ್ತು. ಕೊರೋನಾ ಪರಿಸ್ಥಿತಿ ನೋಡಿಕೊಂಡು ಮುಂದಿನ ಪರೀಕ್ಷಾ ದಿನಾಂಕವನ್ನ ಪ್ರಕಟಿಸಲಾಗುತ್ತೆ ಅಂತ ಸಚಿವರು ಹೇಳಿದರು. ಕೊರೋನಾ 2ನೇ ಅಲೆ ಹೊಡೆತಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ನೆಲ ಕಚ್ಚಿದೆ. ಕಳೆದ 2 ತಿಂಗಳ ಹಿಂದೆ ನಿರೀಕ್ಷೆಗೂ ಮೀರಿ ಅಭಿವೃದ್ಧಿಯತ್ತ ಸಾಗ್ತಾ ಇದ್ದಂಥ ಪ್ರವಾಸೋದ್ಯಮ ಈಗ ಪ್ರವಾಸಿಗರು ಇಲ್ಲದೆ ಬಿಕ್ಕು ಅಂತ ಇದೆ. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಪ್ರವಾಸಿ ಸ್ಥಳಗಳಿಗೆ 6 ಲಕ್ಷ ಪ್ರವಾಸಿಗರು ಭೇಟಿಯನ್ನು ನೀಡಿದ್ರು. ಆದರೆ ಕಳೆದ 15 ದಿನಗಳಿಂದ ಪ್ರವಾಸಿಗರ ಸಂಖ್ಯೆಯಲ್ಲಿ ಇಳಿಮುಖವಾಗಿದ್ದು ಪ್ರವಾಸೋದ್ಯಮವನ್ನೇ ನೆಚ್ಚಿಕೊಂಡು ಬಂಡವಾಳ ಹಾಕಿದಂಥ ಪ್ರವಾಸೋದ್ಯಮಿಗಳು ಕಂಗಾಲಾಗಿದ್ದಾರೆ. ಸರ್ವಪಕ್ಷ ಸಭೆಗೆ ಏಕ್ ಹೋಗಬೇಕು ಅಂದಿದ್ದಂಥ ಡಿಕೆಶಿ ಎಚ್ಡಿಕೆಗೆ ಸಿಟಿ ರವಿ ಟಾಂಗನ ಕೊಟ್ಟಿದ್ದಾರೆ. ಕೊರೋನಾ ರಾಜಕಾರಣ ಮಾಡಿಲ್ಲ, ಇವರು ಏಕ್ ರಾಜಕಾರಣ ಮಾಡ್ತಿದ್ದಾರೆ. ರಾಜಕಾರಣವನ್ನೇ ಮಾಡಬೇಕು ಅಂದ್ರೆ ಬೇರೆ ಸಾಕಷ್ಟು ವಿಚಾರಗಳಿದಾವೆ, ಅಲ್ಲಿ ಮಾಡಲಿ, ಇದು ರಾಜಕಾರಣದ ವಿಚಾರವಲ್ಲ ಅಂತ ಹೇಳಿದರು. ಅಲ್ಲದೆ ಕೊರೋನಾ ಬಿಜೆಪಿ ಬೆಂಬಲಿಗರಿಗೆ ಮಾತ್ರ ಬರುತ್ತಾ? ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಎಲ್ಲರಿಗೂ ಬರ್ತಾ ಇದೆ. ಕೊರೋನಾ ಕುರಿತು ಸಿಎಂ ಸರ್ವಪಕ್ಷ ಸಭೆ ಕರೆದಿದ್ದಾರೆ, ವಿಪಕ್ಷದವರು ಭಾಗವಹಿಸಬೇಕು ಅಂತ ಹೇಳಿದರು. ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಜಿದ್ದಾಜಿದ್ದಿನ ಕಣವಾಗಿರುವಂತಹ 3 ಕ್ಷೇತ್ರಗಳ ಉಪಚುನಾವಣೆ ಬಹಿರಂಗ ಪ್ರಚಾರಕ್ಕೆ ತೆರೆಬಿದ್ದಿದೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೂ ಮತದಾನ ಕೂಡ ನಡೆಯಲಿದ್ದು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳ ಭವಿಷ್ಯವನ್ನು ಮತಯಂತ್ರಗಳಲ್ಲಿ ಬರೆಯಲಿದ್ದಾನೆ ಮತದಾರ. ಬೆಳಗಾವಿ ಲೋಕಸಭೆ, ಮಸ್ಕಿ ಹಾಗೂ ಬಸವ ಕಲ್ಯಾಣ ವಿಧಾನಸಭಾ ಉಪಚುನಾವಣೆಗಳಲ್ಲಿ ಬಿಜೆಪಿ, ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದೆ. ಅಭ್ಯರ್ಥಿಗಳು ಮನೆ ಮನೆ ಪ್ರಚಾರವನ್ನು ನಡೆಸಲಿದ್ದಾರೆ. ನಾಳೆ ಮತದಾನ ನಡೆಯಲಿದ್ದು ಮೇ 2ರಂದು ಫಲಿತಾಂಶ ಹೊರಬೀಳುತ್ತೆ. ರಾಯಚೂರಿನ ಮಸ್ಕಿ ಬೈ ಎಲೆಕ್ಷನ್ ಬಹಿರಂಗ ಪ್ರಚಾರಕ್ಕೆ ತೆರೆಬಿದ್ದಿದೆ. ನಾಳೆ ಮತದಾನ ನಡೆಯಲಿದ್ದು ಒಟ್ಟು 62 ಸೂಕ್ಷ್ಮ, 7 ಅತಿ ಸೂಕ್ಷ್ಮ ಮತಗಟ್ಟೆಗಳು ಅಂತ ಗುರುತಿಸಲಾಗಿದೆ.
ಭದ್ರತೆಗಾಗಿ ಕ್ಷೇತ್ರದಲ್ಲಿ 739 ಪೊಲೀಸ್ ಪೇದೆಗಳು, 71 ಎಎಸ್ಐ, 25 ಪಿಎಸ್ಐ, 7 ಸಿಪಿಐ, 3 ಡಿಎಸ್ಪಿ, ಕೆಎಸ್ಆರ್ಪಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ನಾಡಿದ್ದು ನಡೆಯುವಂತ ಉಪಚುನಾವಣೆ ಕ್ಷೇತ್ರಗಳಲ್ಲಿ ನಾಳೆ ಕೆಲಸ ನಿರ್ವಹಿಸುವಂತ ಮತದಾರರಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಸರ್ಕಾರಿ ಹಾಗೂ ಖಾಸಗಿ ಶಾಲಾ ಕಾಲೇಜುಗಳು, ಅನುದಾನಿತ ಹಾಗೂ ಅನುದಾನ ರಹಿತ ವಿದ್ಯಾಸಂಸ್ಥೆಗಳು, ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕಚೇರಿಗಳು ಹಾಗೂ ಕೈಗಾರಿಕಾ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತ ನೌಕರರಿಗೆ ವೇತನ ಸಹಿತ ರಜೆಯನ್ನ ಘೋಷಣೆ ಮಾಡಲಾಗಿದೆ. 6ನೇ ವೇತನ ಆಯೋಗಕ್ಕೆ ಆಗ್ರಹಿಸಿ ಬೆಂಗಳೂರಲ್ಲಿ ಸಾರಿಗೆ ನೌಕರರ ಕ್ಯಾಂಡಲ್ ಲೈಟ್ ಚಳುವಳಿ ನಡೆಸಲಾಗಿದೆ. ಮೊದಲು ಮೌರ್ಯ ಸರ್ಕಲ್ನಲ್ಲಿ ಚಳುವಳಿ ನಡೆಸಲಿಕ್ಕೆ ನಿಗದಿಯಾಗಿತ್ತು. ಆದರೆ ಪೊಲೀಸರು ಅವಕಾಶ ನೀಡದ ಹಿನ್ನೆಲೆಯಲ್ಲಿ ಗಾಂಧಿನಗರದ ಕಚೇರಿಯ ಬಳಿಯೇ ಚಳುವಳಿ ನಡೆಸಿದ್ರು. ಗಾಂಧಿನಗರದ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ದೀಪ ಬೆಳಗುವ ಮೂಲಕ ಚಳುವಳಿ ಆರಂಭಿಸಿದ್ರು. ಕ್ಯಾಂಡಲ್ ಲೈಟ್ ಚಳುವಳಿಗೆ ಹಿರಿಯ ಹೋರಾಟಗಾರ ಎಚ್.ಎಸ್. ದೊರೆಸ್ವಾಮಿ ಸಾಥ್ ಕೊಟ್ಟರು. ಅದು ತಾರತಮ್ಯ ಆಗುತ್ತೆ. ಈ ಒಂದು ತಾರತಮ್ಯ ನೀತಿಯನ್ನ ಅಪಮಾನ ಆಗುತ್ತೆ. ಸರ್ಕಾರ ಪದೇ ಪದೇ ದೃಷ್ಟಿಯಲ್ಲಾಗುತ್ತೆ. ನೋಡ್ತಾ ಹೋಗೋಣ. ತುಮಕೂರಿನ ಪಾವಗಡದಲ್ಲಿ ನಡೀತಾ ಇದ್ದಂತ ಮಡ್ಕಾ ದಂಧೆಗೆ ಜಿಲ್ಲಾ ಪೊಲೀಸ್ ಬ್ರೇಕ್ ಹಾಕಿದ್ದಾರೆ. ಆಂಧ್ರ, ತೆಲಂಗಾಣ ಹಾಗೂ ಕರ್ನಾಟಕದಲ್ಲಿ ಮಡ್ಕಾ ದಂಧೆ ನಡೆಸಿ ಕುಖ್ಯಾತನಾಗಿದ್ದಂತ ಅಶ್ವತ್ನನ್ನ ಎಡೆಮುರಿ ಕಟ್ಟಿರುವಂತ ತುಮಕೂರು ಪೊಲೀಸರು ಗೂಂಡಾ ಕಾಯ್ದೆಯಡಿ ಜಿಲ್ಲಾ ಕಾರಾಗೃಹಕ್ಕೆ ಹಾಕಿದ್ದಾರೆ. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕಿತ್ತನೂರು ಗ್ರಾಮದಲ್ಲಿ ಮುಳ್ಳಿನ ಜಾತ್ರೆ ನಡೆದಿದೆ. ಮುಳ್ಳಿನ ಮೇಲೆ ಬಿದ್ದು ಹೊರಳಾಡಿ ಭಕ್ತರು ಪರಾಕಾಷ್ಠೆಯನ್ನು ಮೆರೆದಿದ್ದಾರೆ. ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಮುಳ್ಳಿನ ರಾಶಿಯನ್ನು ಹಾಕಿ ಅದರ ಮೇಲೆ ಬಿದ್ದು ಭಕ್ತರು ಭಕ್ತಿಯನ್ನು ತೋರಿಸಿದರು. ಕೊಡಗಿನಲ್ಲಿ ಮತ್ತೆ ಬೆಟ್ಟ ಕುಸಿಯುವಂತ ಭೀತಿ ಎದುರಾಗಿದೆ. ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಕೊಡಗಿನಲ್ಲಿ ಭೂಕುಸಿತವಾಗ್ತಾ ಇದೆ. ಈಗಲೂ ಕೂಡ ಅದೇ ಭಯದಲ್ಲಿ ಜನರು ವಾಸಿಸ್ತಾ ಇದ್ದಾರೆ. ವಿರಾಜಪೇಟೆಯ ಅಯ್ಯಪ್ಪ ಸ್ವಾಮಿಯ ಮಲೆತಿರಿಕ ಬೆಟ್ಟ, ನೆಹರು ನಗರದಲ್ಲಿ ಬೆಟ್ಟಗಳು ಬಾಯಿ ತೆರೆದು ನಿಂತಿವೆ. ಬೆಟ್ಟಗಳು ಕುಸಿಯುವಂತ ಸಾಧ್ಯತೆ ಹೆಚ್ಚಿದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ದೇಗುಲ ಇರುವಂತ ಜಾಗದಲ್ಲಿ ಹಾಸ್ಟೆಲ್ ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂತ ಪುರಸಭೆ ನಿರ್ಧಾರಕ್ಕೆ ಹಿಂದೂಪರ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಕಿಡಿಗೇಡಿಗಳು ದೇವಸ್ಥಾನದ ಹುಂಡಿ ಬೀಗ ಮುರಿದು ಹಣ ದೋಚಿರುವಂತಹ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಶೃಂಗೇರಿ ಮಠದಲ್ಲಿ ಯಾರೂ ಇಲ್ಲದ ವೇಳೆ ಖತರ್ನಾಕ್ ಕಳ್ಳನೋರ್ವ ಮಠದಲ್ಲಿದ್ದಂಥ ಕಬ್ಬಿಣದ ಹುಂಡಿ ಬೀಗ ಮುರಿದು ಅದರಲ್ಲಿದ್ದಂಥ ಸಾವಿರಾರು ರೂಪಾಯಿ ಹಣವನ್ನು ದೋಚಿದ್ದಾನೆ. ಕಳ್ಳನ ಕೈಚಳಕ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅತ್ಯುತ್ತಮ ಪೋಷಕ ನಟ ಎನ್ನುವಂಥ ರಾಜ್ಯ ಪ್ರಶಸ್ತಿ ವಿಜೇತನಿಗೆ ತನ್ನ ಕುಟುಂಬವನ್ನೇ ಪೋಷಿಸಲಾಗದಂತಹ ಸ್ಥಿತಿ ಎದುರಾಗಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಾಯಕ ನಟನಾಗಿ ಅಭಿನಯಿಸಿರುವಂಥ ಯುವರತ್ನ ಚಿತ್ರದಲ್ಲಿ ಕಾಲೇಜಿನ ಗುಮಾಸ್ತನ ಪಾತ್ರದಲ್ಲಿ ಮಿಂಚಿದ್ದಂಥ ಎಂಕೆ ಮಠ ಇದೀಗ ಸಹಾಯಕ್ಕಾಗಿ ಅಂಗಲಾಚಿದ್ದಾರೆ. ಮುರುಗೇಶ್ ನಿರ್ದೇಶಿಸ್ತಾ ಇರುವಂಥ ಅಗ್ರಸೇನಾ ಚಿತ್ರದ ಸಾಂಗ್ ಶೂಟಿಂಗ್ ಭರದಿಂದ ಸಾಗಿದೆ. ಯಶವಂತಪುರದ ಲೈಟ್ ಹೌಸ್ ಸ್ಟುಡಿಯೋನ ಸೆಟ್ನಲ್ಲಿ ಕಲರ್ಫುಲ್ ಬ್ಯಾಕ್ಗ್ರೌಂಡ್ನಲ್ಲಿ ನಾಯಕ ಅಮರ್ ಹಾಗೂ ನಾಯಕಿ ರಚನಾ ನಡುವಿನ ಡ್ಯುಯೆಟ್ ಹಾಡನ್ನು ಚಿತ್ರೀಕರಿಸಲಾಗ್ತಾ ಇದೆ. ಸ್ಯಾಂಡಲ್ವುಡ್ನ ಸುಂದರಿ ಐಶಾನಿ ಶೆಟ್ಟಿ ನಟಿಸ್ತಾ ಇರುವಂಥ ಲೇಟೆಸ್ಟ್ ಸಿನಿಮಾ ಧರಣಿ ಮಂಡಲ ಮಧ್ಯದೊಳಗೆ. ಗುಲ್ಟು ಖ್ಯಾತಿಯ ನವೀನ್ ಶಂಕರ್ ಚಿತ್ರದಲ್ಲಿ ನಾಯಕನಾಗಿದ್ದು ಶ್ರೀಧರ್ ನಿರ್ದೇಶನದಲ್ಲಿ ಈ ಒಂದು ಚಿತ್ರ ಮೂಡಿ ಬರ್ತಾ ಇದೆ.